ನಮಸ್ಕಾರ ರೈತ ಬಾಂಧವರೇ, ವೀಕ್ಷಕರಿಗೂ ನಮಸ್ಕಾರ. ನಾನಿವತ್ತು ಕೂಡ್ಲಿಗಿ ತಾಲೂಕು ಬೀರಲಗುಡ್ಡ ಅಂತ ಗ್ರಾಮ. ಇದು ಎರಡನೇ ವಿಡಿಯೋ ಈ ರೈತರದ್ದು. ಮೊದಲನೇ ವಿಡಿಯೋ ಆಲ್ರೆಡಿ ಸುಮಾರಷ್ಟು ಒಂದು 15,000 ವ್ಯೂಸ್ ಆಗಿದೆ. ಆ ಗಿಡ ನೆಟ್ಟ 6 ತಿಂಗಳಿಂದ ಇವರು ನನ್ನ ಒಂದು ಸಲಹೆ ಮೇರೆಗೆ ಅಡಿಕೆ ತೋಟನ ಮಾಡ್ತಿದ್ದಾರೆ. ಕಂಪ್ಲೀಟ್ ಗ್ರೀನ್ ಪ್ಲಾನೆಟ್ ಜೈವಿಕ ತಂತ್ರಜ್ಞಾನನ ಮಾಡ್ಕೊಂಡಿದ್ದಾರೆ. ಅವರಿಗೆ ಆಗಿರುವಂಥ ಅನುಭವ ಮತ್ತು ತೋಟದಲ್ಲಿ ಬದಲಾವಣೆ, ಭೂಮಿಯಲ್ಲಿ ಬದಲಾವಣೆ ಯಾವ ಥರ ಆಗಿದೆ ಕಂಪ್ಲೀಟ್ ಅವ್ರ ಮುಖಾಂತರನೇ ಮಾತಾಡ್ಸೋಣ. ಅವರನ್ನೇ ಕೇಳಿ, ನೀವು ಏನೇನು ಬಳಕೆ ಮಾಡಿದ್ದಾರೆ, ಇದು ಎಷ್ಟು ವರ್ಷದ್ದು ಅಂತ. ಇಲ್ಲೇ ಇದ್ದಾರೆ ರೈತರು. ಏನೇನು ಪೂರ್ತಿ ಇದು ನೋಡ್ತಾ ಇರ್ಬೋದು, ಎಷ್ಟು ಸೊಗಸಾಗಿ ಬಂದಿದೆ ಅಡಿಕೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಪಂಪಾಪತಿ ಸರ್. ಇದು ಎರಡನೇ ವಿಡಿಯೋ ಸರ್ ನಿಮ್ದಲ್ಲ? ಎರಡನೇ ವಿಡಿಯೋ ಸರ್. ಯಾವ ಜಿಲ್ಲೆ, ಯಾವ ತಾಲೂಕು ಸರ್ ಇದು? ಸರ್ ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ತಾಲೂಕು, ಬೀರಲಗುಡ್ಡ ಗ್ರಾಮ ಸರ್. ಬೀರಲಗುಡ್ಡ ಗ್ರಾಮ. ಈಗೇನು ನಾನು ವಿಡಿಯೋ ಶೂಟ್ ಮಾಡಿದ್ನಲ್ಲ, ಇದು ನಿಮ್ಮದೇ ಜಮೀನು? ಹ್ಞೂ ನಮ್ಮದೇ ಸರ್. ಎಷ್ಟು ಎಕರೆ ಇದೆ ಇದು? ಇದು 2 ಎಕರೆ 25 ಸೆಂಟ್ಸ್ ಇದೆ ಸರ್. ಇದರಲ್ಲಿ 1 ಎಕರೆ 25 ಸೆಂಟ್ಸ್ ಅಡಿಕೆ ಇದೆ. 1 ಎಕರೆ 25 ಸೆಂಟ್ಸ್ ಅಡಿಕೆ. ಅಂದರೆ ಈ ಸೆಂಟ್ಸ್ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು? ಸರ್ 1 ಎಕರೆ ಮೇಲೆ 25 ಗುಂಟೆ ಅಂತಾರೆ. 25 ಗುಂಟೆ. ಎಷ್ಟು ಗಿಡ ಕೂತಿದೆ ಇದು? ಇದು ಬಂದು 600 ಗಿಡ ಕುಂತಿದೆ ಸರ್. ಅಳತೆ 8-9 ಸರ್. 8-9 ಅಲ್ಲಿ 1 ಎಕರೆ ಇದು 25 ಸೆಂಟ್ಸ್ ಮೇಲಿನ ಲೆಕ್ಕಕ್ಕೆ ಬರಲ್ಲ. ಯಾಕೆಂದರೆ 8-9 ಅಂತಂದರೆ 600 ಗಿಡ 1 ಎಕರೆ ಕೂರುತ್ತೆ. ಹ್ಞೂ ಸರ್. ಸರ್ ಈಗ ನಾನು ಏನು ಶೂಟ್ ಮಾಡಿದ್ದೀನಿಲ್ಲ, ಇದು ಎಷ್ಟು ವರ್ಷದ ಅಡಿಕೆ ಸರ್? ಈಗ 25 ತಿಂಗಳು ಸರ್. ಇದು ಬರೀ 25 ತಿಂಗಳು? 25 ತಿಂಗಳು ಸರ್. 2 ವರ್ಷದ ಮೇಲೆ ಒಂದೇ ತಿಂಗಳು ಸರ್. 2 ವರ್ಷದ ಮೇಲೆ 1 ತಿಂಗಳು. 1 ತಿಂಗಳು ಸರ್. ಏನೇನು ಬಳಕೆ ಮಾಡಿದ್ದೀರಿ ನೀವು? ಸರ್ ಗ್ರೀನ್ ಪ್ಲಾನೆಟ್ಟು, ಜೈವಿಕ ಗೊಬ್ಬರ, ಇದು ಭೂಮಿ ಪವರ್, ರೂಟ್ ಗಾರ್ಡು, ಜಿಂಕ್ ಸಲ್ಫೇಟ್. ನಾನು ಏನೇನು ಸಜೆಸ್ಟ್ ಮಾಡಿದ್ದೀನಿ ಎಲ್ಲದನ್ನೂ ಬಳಕೆ ಮಾಡಿದ್ದೀವಿ ಸರ್. ಈಗ ನೀವು ಫಸ್ಟ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋ ಆಲ್ರೆಡಿ ಒಂದು 10-15 ಸಾವಿರ ಓಡಿದೆ, ರನ್ ಆಗಿದೆ. ಕೆಲವ್ರು ಫೋನ್ ಮಾಡಿದ್ದಾರೆ ನಿಮಗೆ, ಕೆಲವು ಫೋನ್ ಮಾಡಿ ಸುಮ್ಮನೆ ನಿಮ್ಮ ಹತ್ರ ಏನೇನಂತ ಕ್ವೈರೀಸ್ ಮಾಡಿದ್ರು. ಸರ್ ನೀವು ಯಾವ ಥರ ಮಾಡಿದಿರಿ, ಈಗ ಗ್ರೀನ್ ಪ್ಲಾನೆಟ್ ಇಲ್ಲಿಂದ ಏನೇನು ಬಳಕೆ ಮಾಡಿದಿರಿ ಅಂತ ಕೇಳಿದಿರಿ ಸರ್. ನಾವು ಈ ಥರ ಎಲ್ಲ ಮಾಡಿದ್ದೀವಿ ಸರ್, ನಾವು ರಿಸಲ್ಟ್ ಸಿಕ್ಕಿದೆ, ನಂಗೆ ಪಕ್ಕ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ದೀನಿ ಸರ್. ರೈತರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಬಳಕೆನೂ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು. ಅವ್ರದ್ದು ಬದಲಾವಣೆ ಆಗಿ ಅವ್ರ ವಿಡಿಯೋನು ಹಾಕಾಗಿದೆ, ರಿಸಲ್ಟ್ ಸಿಕ್ಕಿದೆ ಸರ್. ಅವ್ರಿಗೂ ರಿಸಲ್ಟ್ ಸಿಕ್ಕಿದೆ ಸರ್. ಈಗ ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅಡಿಕೆ ಮಾಡುವಾಗ ಮನಸ್ಥಿತಿ ನೀರ್ ಕಡಿಮೆ ಆಗ್ಬಿಟ್ರೆ ನಮ್ ಗಿಡ ಹೋಗ್ಬಿಡುತ್ತೆ ಹಂಗೆ ಅಂತ ಹೇಳಿದ್ರು. 2024ರಲ್ಲಿ ಈ ಮಾರ್ಚ್ ಫೆಬ್ರವರಿಯಿಂದ ಈಚೆಗೆ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ ಕರ್ನಾಟಕದಲ್ಲಿ. ಆಯ್ತಾ, ಯಾವಾಗ ನಿಮ್ಮ ಈ ಗಿಡಕ್ಕೆ ಎಷ್ಟು ಇಂಚ್ ನೀರಲ್ಲಿ ಮೇಂಟೈನ್ ಮಾಡ್ತಿದ್ದೀರಿ? ಈಗ ಇದರಲ್ಲಿ 1.5 ಇಂಚ್ ನೀರಲ್ಲಿ 2 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡಿದ್ದೀವಿ ಸರ್. ಈ ವರ್ಷ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಅಂದ್ರೆ 1 ಎಕರೆ ನಿಮ್ದು, 1 ಎಕರೆ ನಿಮ್ ತಮ್ಮವ್ರದ್ದು ಅಡಿಕೆ ತೋಟ. ಸರ್, ಅವ್ರದಕ್ಕೂ ನೀವು ನೀರು ಕೊಡಬೇಕು, ನಿಮ್ದು ನೀವು ನೀರು ಮೇಂಟೈನ್ ಮಾಡಬೇಕು. ಬೇಸಿಗೆಯಲ್ಲಿ ನಿಮಗೆ ನೀರು ಇತ್ತಾ? ಇಲ್ಲ ಸರ್, ಪೂರ್ತಿ ಡ್ರೈ. 1 ಇಂಚ್ ಸರ್. 1 ಇಂಚ್ ಸರ್. 1 ಇಂಚಲ್ಲಿ 2 ತೋಟಕ್ಕೆ ಮೇಂಟೈನ್ ಮಾಡಿದ್ದೀವಿ ಸರ್. ಹೆಂಗ್ ಮೇಂಟೈನ್ ಮಾಡಿದ್ರಿ? 1 ಇಂಚ್ ನೀರು ಇದಕ್ಕೆ ಸಾಕಾಗ್ತಿತ್ತಾ ಸರ್? ಇದು ಒಂದು 15 ದಿವಸ ಇದನ್ನ ಬಿಟ್ಕೊಂತಿದ್ವಿ ಸರ್. 15 ದಿವಸ ಅದಕ್ಕೆ ಬಿಡ್ತಿದ್ವಿ. ಆದ್ರೂ ನೀರು ಒತ್ತೊತ್ತು ಹಾಕಿ ಸಾಕೊಂಡಿದ್ದೀವಿ ಸರ್. ನೀರು ಒತ್ತಾಕಿದ್ದೀರಾ? ಒತ್ತಾಕಿ ಸಾಕೊಂಡಿದ್ದೀವಿ ಸರ್. ಕುಡಿಯೋ ನೀರು ಬಿಟ್ಟು, ಕುಡಿಯೋ ನೀರು, ನಲ್ಲಿ ನೀರು ಒತ್ತಾಕಿ ಸಾಕಿದ್ದೀವಿ ಸರ್. ಈಗ ನೀವು ಬೇಸಿಗೆಯಲ್ಲಿ ನೀರು ಹೊತ್ತಾಕಿದ್ರು ಗಿಡ ಬತ್ತಲಿಲ್ಲ ಸರ್. 1 ಇಂಚು ಒಂದು ತಣುಕು ಕೂಡ ಬತ್ತಲಿಲ್ಲ ಸರ್. ಬೇಸಿಗೆ ಟೈಮಲ್ಲಿ 20 ದಿವಸ 25 ದಿವಸ ಹೆಚ್ಚು ಕಡಿಮೆ 1 ತಿಂಗಳು ನೀರಿಲ್ಲ ಅಂದ್ರೂ ಚೆನ್ನಾಗಿತ್ತು ಸರ್ ಗಿಡ. ಅದಕ್ಕೆ ರೀಸನ್ ಏನು? ಗ್ರೀನ್ ಪ್ಲಾನೆಟ್, ಅದೇ ಜೈವಿಕ ಗೊಬ್ಬರ ಸರ್. ಅದೇ ಸರ್. ಅಂದ್ರೆ ಲಾಸ್ಟ್ ಟೈಮ್ ನಾವೆಲ್ಲ ನೋಡಿದ್ವಿ, ಕೆದರಿದ್ರೆ ಎಲ್ಲ ಕಡೆ ಎರೆಹುಳು ಬರೋದು ತೋರಿಸಿದ್ವಿ ಸರ್. ಆಮೇಲೆ ಹ್ಯೂಮಸ್. ಸರ್, ಈಗ ನೀವು ಮಾಡಿದೀರಾ ಇಲ್ಲಿ? ಈಗ ಹಸಿರೆಲೆ ಗೊಬ್ಬರಕ್ಕೋಸ್ಕರ ಪೂರ್ತಿ ತೊಗರಿ ಹಾಕಿದ್ವಿ, ಎಲಿವೇಟ್ ಬೀಮ್ಸ್ ಹಾಕಿದ್ವಿ ಸರ್. ಎಲ್ಲ ಪೂರ್ತಿ ನೈಸರ್ಗಿಕ ಕೃಷಿನೂ ನೀವು ಅಳವಡಿಕೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಈಗ ರೈತಾಪಿ ಕುಟುಂಬಕ್ಕೆ ಏನ್ ಹೇಳ್ತೀರಾ ನೀವು ಈ ಸರ್? ಈ ವಿಡಿಯೋ ಮುಖಾಂತರ ಇದು ಗ್ರೀನ್ ಪ್ಲಾನೆಟ್ ಬಳಸೋದ್ರಾಗ ಏನು ಎಫೆಕ್ಟ್ ಆಗಲ್ಲ ಸರ್. ಭೂಮಿಗೆ ಎರೆಹುಳನು ಇಂಪ್ರೂವ್ಮೆಂಟ್ ಆಗುತ್ತೆ, ಗಿಡನು ಗ್ರೋತ್ ಆಗುತ್ತೆ ಸರ್. ಈಗ ನೋಡ್ಬೋದು, ಅವರು 25 ತಿಂಗಳ ಗಿಡ ಅಂದ್ರೆ ಆ ಬುಡ ನೋಡಿ, ಸೈಜ್ ನೋಡಿ. ಇವು ಒಂದೇ ಅಲ್ಲ, ಈಗೆಲ್ಲ ಸುಮಾರು ಗಿಡ ಹಂಗೆ ಇದಾವೆ ಸರ್. ಇವೆಲ್ಲ ಹೌದಲ್ವಾ? ಹ್ಞೂ ಸರ್. ಇವೆಲ್ಲ ಕಿರ್ಗಣ್ಣಿಗೆ ಬಿದ್ದಾವೆ. ನಮ್ಮ ಭಾಗದಲ್ಲಿ ಕಿರ್ಗಣ್ಣು ಅಂತ ಕರಿತೀವಿ ನಾವು. ಕಿರ್ಗಣ್ಣು, ಹೆಬ್ಗಣ್ಣು ಅಂತ ಕರಿತೀವಿ. ಕೆಲವ್ರಿಗೆ ಏನು ಗೊತ್ತಾ ಸರ್, ಏನೂ ಹಾಕ್ತೇನೆ ಬರಬೇಕು ಅಡಿಕೆ ಗಿಡ ಅಂತ ಹೇಳ್ತಾರೆ. ಆಮೇಲೆ ಏನು ಗಿಡ ಬೇಗ ಬೆಳೆದ್ಬಿಟ್ರೆ ಬರಲ್ಲ ಅಂತ ಹೇಳ್ತಾರೆ.
ನೆಕ್ಸ್ಟ್ ಇಯರಿಗೆ ನಾನು ನೋಡ್ತಿರೋ ಪ್ರಕಾರ ನೆಕ್ಸ್ಟ್ ಇಯರಿಗೆ ಅಲ್ಲಲ್ಲೇ ಹೊಂಬಾಳೆ ಸ್ಟಾರ್ಟ್ ಆಗುತ್ತೆ. ಈ ವರ್ಷನೇ ಹೆಚ್ಚು ಕಡಿಮೆ ದೀಪಾವಳಿಗೆ ಅಷ್ಟೊತ್ತಿಗೆ ಹೊಂಬಾಳೆ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ. 25 ತಿಂಗಳಲ್ಲ ಸರ್ ಈಗ. ಈ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಈಗ ಒಂದು 0.5% ಅಂತೂ ಬಂದೇ ಬರುತ್ತೆ ಸರ್. ಬರುತ್ತೆ. ಈಗ ನಮಗೆ ಆ ನಂಬಿಕೆ ಇದೆ ಸರ್. ಗಿಡ ನೋಡ್ತಾ ಇದ್ರೆ ಇವೆಲ್ಲ ಗರ್ಭಮುಖ ಆಗಿದ್ದಾವೆ, ಬರುತ್ತೆ ಸರ್. ಯಾಕೆಂದ್ರೆ ನೀವು ಹೆಚ್ಚು ಕಡಿಮೆ ಲೇಬರ್ಸ್ನೆಲ್ಲ ಚಿಕ್ಕಮಂಗ್ಳೂರಿಗೆ ಕಳ್ಸಿದ್ದೀರಾ, ಮಲೆನಾಡಲ್ಲಿ ನೀವು ಬಂದಿದ್ದೀರಾ. ಮಲೆನಾಡ್ದು ಪೂರ್ತಿ ಗೊತ್ತಿದೆ, ಅಡಿಕೆ ಮಾಹಿತಿ ಎಲ್ಲ ನಿಮಗೆ ಗೊತ್ತಿದೆ. ಈ ಸೈಜಲ್ಲಿ ಇರೋದು ನೆಕ್ಸ್ಟ್ ಇನ್ನೊಂದು 6 ಮಂತಿಗೆ ಪಕ್ಕ ಬಂದೇ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಸರ್. ಈಗ ಈ ವಿಡಿಯೋನ ಮತ್ತೊಮ್ಮೆ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ, ಪಾರ್ಟ್ 2 ಅಂತ. ಅಂದರೆ ನಾನು ರೆಗ್ಯುಲರ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ರೈತರಿಗೆ, ಹಿಂಗಿದೆ ಅಂತ. ಸೊ ಈ ವಿಡಿಯೋನ ನೀವು ಸೋಷಿಯಲ್ ಮೀಡಿಯಾದಾಗ ಹಾಕ್ದಾಗ ಮತ್ತೆ ನಿಮಗೆ ಕ್ವೈರೀಸ್ ಬರ್ತವೆ, ಆಯಿತಾ? ನಿಮ್ಮ ನಂಬರ್ ಹೇಳಿ ಸರ್. 7022691469. ಈಗ ಸಪೋಸ್ ಈ ತೋಟ ನೋಡಕ್ಕೆ ಬರೋದಾದ್ರೆ ಯಾವ ರೂಟಲ್ಲಿ ಬರಬೇಕು ಸರ್? ಕೂಡ್ಲಿಗೆ ಬಂದು ಮರ್ಬಾ ಬಂದು ಬೀರ್ಲಗುಡ್ಡಕ್ಕೆ ಬರ್ಬೋದು. ಬೀರ್ಲಗುಡ್ಡಕ್ಕೆ ಬರ್ಬೋದು. ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್. ಅವೈಲಬಿಲಿಟಿ ಇರ್ತಿರಲ್ಲ, ನೀವು ಬಂದರೆ ಮಾಹಿತಿ ಕೊಡ್ತೀರಲ್ಲ? ಇರ್ತೀವಿ ಸರ್, ಕೊಡ್ತೀವಿ. ಮಾಹಿತಿ ಕೊಡ್ತೀರಾ? ಅಕಸ್ಮಾತ್ ನಾನು ಡ್ಯೂಟಿಗೆ ಹೋದ್ರೆ ಫೋನ್ನಾಗ ಆದ್ರೆ ಹೇಳ್ತೀನಿ ಸರ್, ಅಡ್ರೆಸ್ ಹೇಳ್ತೀನಿ, ಬಂದು ತೋಟ ನೋಡ್ಕೊಂಡು ಹೋಗ್ಲಿ. ಈಗ ನಿಮ್ಮದು ಮತ್ತು ನಿಮ್ಮ ತಮ್ಮವ್ರ ತೋಟ ಒಂದೇ ದಿನ ಪ್ಲಾಂಟಿಂಗ್ ಮಾಡಿ? ಒಂದೇ ದಿವಸ ಸರ್, ಒಂದೇ ದಿನ. ಈಗ ಅದನ್ನು ವಿಡಿಯೋ ಮಾಡೋಣ. ಏನು ಡಿಫ್ರೆನ್ಸ್ ಇದೆ ಅವರಿಗೂ ನಿಮಗೂ? ಅವ್ರದ್ದೇನು ಮೇಂಟೆನೆನ್ಸ್ ಇದೆ, ನಿಮ್ದೇನು ಮೇಂಟೆನೆನ್ಸ್ ಇದೆ, ನೀವು ವಿಡಿಯೋದ ಮುಖಾಂತರ ಹೇಳ್ರಿ, ಬಂದವರಿಗೂ ಡಿಫ್ರೆನ್ಸ್ ತೋರಿಸಿ. ಸರ್ ಲಾಸ್ಟ್ ಒಂದು ಕ್ವಶನ್ನು, ಗ್ರೀನ್ ಪ್ಲಾನೆಟ್ ಬಳಕೆ ಮಾಡೋದ್ರಿಂದ ರೈತರು ಆರಾಮಾಗಿರ್ಬೋದಲ್ಲ? ಆರಾಮ್ ಇರ್ಬೋದು ಸರ್. ಯಾವ ಕೊಟ್ಟಿಗೆ ಗೊಬ್ಬರನೂ ಬೇಕಾಗಿಲ್ಲ ಸರ್. ವರ್ಷಕ್ಕೆ 1 ಸರಿ 2 ಸರಿ ಇದನ್ನ ಕೊಟ್ಕೊಂಡು ಆರಾಮ್ ನೆಮ್ಮದಿಯಾಗಿರ್ಬೋದು ಸರ್. ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ನೀವು? ಏನೇನು ಕೊಟ್ಟೇ ಇಲ್ಲ ಸರ್. ಏನು ಕೊಟ್ಟಿಲ್ಲ? ಏನು ಕೊಟ್ಟೇ ಇಲ್ಲ ಸರ್. ನೀವು ನೋಡ್ಬೋದು ಸರ್, ನೀವು ಬುಡದ ಮುಂದೆ ಪಕ್ಕಕ್ಕೆಲ್ಲ ನೋಡಿ. ಅಲ್ಲ, ನಾನು ಈಗ ಅಕಸ್ಮಾತ್ ಡೌಟ್ ಬಂದ್ರೆ ನೋಡಿ ಸರ್. ಅಲ್ಲ, ಬುಡದಾಗ ಏನೇನು ಇಲ್ಲ ಬಿಡ್ರಿ, ಪೂರ್ತಿ ಕೊಟ್ಟಿಗೆ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ ಏನು ಹಾಕಿಲ್ಲ. ಏನು ಹಾಕಿಲ್ಲ ಸರ್. ಬರೀ ಇದೆ ಭೂಮಿ ಪವರು, ಜೀವಾಮೃತ 2 ರೌಂಡು. ಸುಳಿ ನೋಡ್ರಿ ಸರ್, ಸೈಜ್ ಇದೆ ಸರ್. ಸುಳಿನೂ ಸೈಜ್ ಇದೆ. ಯಾವ ಗಿಡನೂ ವೀಕ್ ಇಲ್ಲ ಸರ್. ಆಪಲ್ ಗಿಡ ಸರ್ ಇದು. ಆಪಲ್ಲು ಕೂಡ ನೀವು ಪೂರ್ತಿ ಇದಕ್ಕೆ ಅಡಿಕೆಗೆ ಏನು ಹಾಕುವಾಗ ಸೇಮ್ ಭೂಮಿ ಪವರ್ ಕೊಟ್ಟಿದ್ದೀವಿ ಸರ್. ಇದು ಒಂದು ಆಪಲ್, ಅಲ್ಲೊಂದು ಇದೆ ಸರ್. ಒಂದು 6 ಗಿಡ ಇದೆ ಸರ್ ಈ ಕಡೆ. ಇಲ್ಲಿದೆ ಆಪಲ್ ಇದೆ, ಕಾಫಿನೂ ಇದೆ ಇಲ್ಲಿ. ಕಾಫಿ ಗಿಡ, ಕಾಫಿಗೂ ಹಾಕಿದ್ದೀರಾ? ಕಾಫಿಗೆ ಭೂಮಿ ಪವರ್ ಕೊಟ್ಟಿದ್ದೀನಿ ಸರ್. ಇದು ಹೌದು ಸರ್. ಇದು ಯಾವ್ದು? ಇದು ಅರೇಬಿಕನ ರೋಬಸ್ಟನ? ಚಂದ್ರಗಿರಿ ಸರ್. ಚಂದ್ರಗಿರಿ. ಸರ್. ಇಲ್ಲಿ ನೋಡಿ, ಇದು ಆಪಲ್ ಸರ್. ಇದು ಒಂದು ಆಪಲ್. ನೋಡಿ ಸರ್, ನಾನು ನೋಡ್ದಂಗೆ ಸುಮಾರು ವರ್ಷ ನಾನು ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತಾ ಇದ್ದೀನಿ ಸರ್. ಆ 1 ವರ್ಷಕ್ಕೆ ಈ ಮಟ್ಟಕ್ಕೆ ನಾನು ಗಿಡ ನೋಡಿ. ಇದು ಎಷ್ಟು ವರ್ಷದ್ದು? ಇದು 1 ವರ್ಷ ಸರ್. ಒಂದು ವರ್ಷ ಎಕ್ಸಾಕ್ಟ್ 1 ವರ್ಷ. 1 ವರ್ಷ ಸರ್. 1 ವರ್ಷದ ಕಾಫಿ ಗಿಡ ಇದೆ. ಹೋದ ವರ್ಷ ದೀಪಾವಳಿಗೆ ನಾಟಿ ಮಾಡಿರೋ ಸರ್. ಈ ವರ್ಷ ದೀಪಾವಳಿ ಬಂದ್ರೆ 1 ವರ್ಷ. ಇನ್ನು ದೀಪಾವಳಿ ಬಂದಿಲ್ಲ, 1 ವರ್ಷ ಆಗಿಲ್ಲ. ಒಂದು 9 ತಿಂಗಳದ್ದು. 9 ತಿಂಗಳು ಸರ್. 9 ತಿಂಗಳು ಕಾಫಿ ಗಿಡ ನೋಡಿ ಸರ್, ಎಷ್ಟು ಮಲೆನಾಡಲ್ಲಿ ಬೆಳೆ. ಅದೇ ಸರ್, ಇಲ್ಲಿ ಟೆಂಪರೇಚರ್ ಎಷ್ಟು? 40-45 ಚಿಲ್ಡ್ರನ್ ಆಗಿದೆ ಸರ್. ಅದೇ 45 ಬಂದಿದೆ. ಬೇಸಿಗೆ ಟೈಮಲ್ಲಿ 40 ಚಿಲ್ಡ್ರನ್ ಟೆಂಪರೇಚರ್. ಆದ್ರೂ ಕಾಫಿ ಚೆನ್ನಾಗಿ ಬಂದಿದೆ. ಹೌದೌದೌದು. ಈ ಕಡೆ ಎಲ್ಲ ವಾಟರ್ ಆಪಲ್ ಇದೆ ಸರ್. ಎಲ್ಲಿದೆ ಸರ್ ವಾಟರ್ ಆಪಲ್? ವಾಟರ್ ಆಪಲ್ ಇದೆ. ಎಲ್ಲ ಒಟ್ಟು ಬೆಳೆ ಮಾಡಿದ್ದೀರಾ ಹಾರ್ಟಿಕಲ್ಚರ್? ಆರೆಂಜ್, ಮೋಸಂಬಿ. ಆರೆಂಜ್ ಅಲ್ಲ ಇದು? ಆರೆಂಜ್ ಸರ್ ಅದು. ಸಪೋಟ ಸರ್. ತೆಂಗಿನ ಗಿಡ ನೀವು ಇದು ಇದಕ್ಕೂ ಭೂಮಿ ಪವರ್ ಕೊಟ್ಟಿದ್ದೀನಿ ಸರ್. ಇದು ಹೋದ ವರ್ಷ ದೀಪಾವಳಿಗೆ ಇದನ್ನು ನಾಟಿ ಮಾಡಿರೋದು. ಈ ವರ್ಷ ದೀಪಾವಳಿ ಬಂದ್ರೆ 1 ವರ್ಷ ಆಗುತ್ತೆ ಸರ್. ಈಗ ಇನ್ನೂ ಇದು ಸೆಪ್ಟೆಂಬರ್ 9ನೇ ತಾರೀಕು 11ನೇ ತಾರೀಕಿಗೆ ನಾನು ಬಂದಿರೋದು ಇಲ್ಲಿಗೆ. ಇದು 9ನೇ ತಿಂಗಳು ಸರ್. ಇದು ಯಾವುದು ಸರ್? ಇದು ಪ್ಲಾಂಟ್ ವಾಟರ್ ಆಪಲ್. ವಾಟರ್ ಆಪಲ್ ಇದು. ವಾಟರ್ ಆಪಲ್ ಸರ್. ಇನ್ನೂ 1 ವರ್ಷ ಆಗಿಲ್ಲ ಸರ್ ಇವೆಲ್ಲ. ಇದು ತೆಂಗು, ಇದು 1 ವರ್ಷದ್ದು. ವರ್ಷನೂ ಆಗಿಲ್ಲ ಸರ್. ಇಂಥ ಗಿಡ ಇದೆ. ನೀವು ಎಲ್ಲ ಥರನೂ ಬೆಳೆ ಮಾಡಿದ್ದೀರಾ? ಸಮಗ್ರ ಕೃಷಿ ಮಾಡಿದ್ದೀರಿ? ಮಾಡಿದ್ದೀವಿ ಸರ್ ಎಲ್ಲ. ಮಾವು, ಇದು ಹಲಸು. ಇದು ಯಾವ್ದು? ಇದು ಹಲಸು ಬ್ರೀಡ್? ಇದು ಸಿದ್ದು ಸರ್. ಸಿದ್ದು ಹಲಸು. ಇದು ಎಷ್ಟು ತಿಂಗಳದ್ದು? ಇದು ಅಷ್ಟೇ ಸರ್, 9 ತಿಂಗಳು. ಸರ್, ಈ ವಿಡಿಯೋನ ನಾನೀಗ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ. ನೀವು ಮಾಹಿತಿನ ಕೊಡಿ, ರೈತರು ಬಂದವರಿಗೆ ತಿಳಿಸಿ ಹೇಳ್ರಿ. ಇಷ್ಟ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.